guys, welcome back to my channel. Like. ಮತ್ತೆ ಇವನು ಒಂಥರ ಯಾವ ಕೆಟಗರಿಗೆ ಸೇರೋದಂದ್ರೆ ಅವನಿಗೆ ಸಮಾಧಾನ ಇಲ್ಲ ನೋಡಿ. ಏಯ್ ಕಳ್ಳ, ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ ಸುತ್ತ ನಗಿಸುತ್ತ ನಲಿಯುತ್ತಾ ಹೀಗೆನೆ. Hey guys, welcome back to my channel. ಕಳ್ಳ ನೋಡಿ ಎಷ್ಟು ಸೈಲೆಂಟ್ ಕೂತಿದ್ದಾನೆ ಇವತ್ತಂತ. ಅದಕ್ಕೆ ರೀಸನ್ ಏನಂದರೆ ಅವನು ಇಷ್ಟು ಹೈಟಲ್ಲಿ ಕೂತಿದ್ದಾನೆ. ಅದೊಂದೇ ಕಾರಣಕ್ಕೆ ಅವನು ಇಷ್ಟು ಸೈಲೆಂಟಾಗಿ ಕೂತಿರೋದು, ಬಿಟ್ಟರೆ ಅವನು ಇಷ್ಟು ಸೈಲೆಂಟ್ ಇಲ್ಲವೇ ಇಲ್ಲ. ಗುಡ್ ಮಾರ್ನಿಂಗ್ ಕಳ್ಳ, ಶೇಕ್ ಹ್ಯಾಂಡ್. ಗುಡ್ ಮಾರ್ನಿಂಗ್ ಬೇಬಿ. ಮತ್ತು ಇವನು ಒಂಥರ ಯಾವ ಕೆಟಗರಿಗೆ ಸೇರೋದಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ಥರ. ಸರಿ ಕಳ್ಳ, ಏನಾದರೂ ತಿಂತೀಯಾ? ಬಾ, ಕಮ್ ಲೆಟ್ಸ್ ಗೋ. ಕಮ್ ಕಳ್ಳ. ನಾನಿವಾಗ ಕರ್ಣಗೆ ಹಾಕ್ತಿರೋದು ಏನಂದರೆ, ಬೆಳಗ್ಗೆ ಎಲ್ಲ ಅವ್ನು ಜಾಸ್ತಿ ಏನೂ ತಿನ್ನಲ್ಲ. ಒಂದು ಸ್ವಲ್ಪ ಪಾರ್ಲೇಜಿ ಬಿಸ್ಕೆಟ್ ಆ್ಯಂಡ್ ಅದಕ್ಕೆ ಹಾಲು ಹಾಕ್ತಿದ್ದೀನಿ. ಅವನಿಗೆ ಸಮಾಧಾನ ಇಲ್ಲ ನೋಡಿ. ಏಯ್ ಕಳ್ಳ. ಸೊ ಇದೆಲ್ಲ ಮೆತ್ತಗಾದ್ಮೇಲೆ ತಿಂದಾದ್ಮೇಲೆ ಈ ಥರ ಕ್ಲೀನಾಗಿ ಬಾಯಿ ಒರೆಸ್ಬೇಕು. ಇಲ್ಲ ಅಂದರೆ ಅದೆಲ್ಲ ಕೂದಲಿಗೆಲ್ಲ ಹತ್ಕೊಂಡು ಗಲೀಜಾಗಿಬಿಡುತ್ತೆ. ಎಸ್ಪೆಷಲಿ ನಾವು ಶಿಡ್ಸೂನ ಸಾಕಿದರೆ ಕ್ಲೀನಾಗಿ ಬಾಯಿ ತೊಳಿಲೇಬೇಕು. ಆಮೇಲೆ ಈ ಥರ ಒಂದು ನ್ಯಾಪ್ಕಿನ್ ತಗೊಂಡು ಬಾಯೆಲ್ಲ ಒರೆಸಿದ್ರೆ ಅದಕ್ಕೂ ಸಮಾಧಾನ ಆಗುತ್ತೆ. ಇಲ್ಲಾಂದರೆ ಕೂದಲೆಲ್ಲ ಹಸಿ ಇದ್ದರೆ ಒಂಥರ ಇರಿಟೇಷನ್ ಆಗಿ ಅದೇ ಒರೆಸ್ಕೊಳಕ್ಕೆ ಹೋಗುತ್ತೆ, ಬಿದ್ದು ಉಲ್ಡಾಡಿ. ಸೊ ನಾವೇ ಒರೆಸ್ಬಿಟ್ರೆ ಚೆನ್ನಾಗಿರುತ್ತೆ. ಕರ್ಣ ಇಷ್ಟು ಸುಮ್ಮನೆ ಕೂತ್ಕೊಂಡು ನೋಡ್ತಿದೆ ಅಂದರೆ ಅದ್ರ ರೀಸನ್ ಏನಂದರೆ ಬ್ರೇಕ್ಫಾಸ್ಟ್. ನಾನು ಇಲ್ಲಿ ಕೂತ್ಕೊಂಡು ಟಿಫಿನ್ ತಿಂತಿರೋದ್ರಿಂದ ಅವನು ಇಷ್ಟು ಸಮಾಧಾನವಾಗಿ ಕೂತ್ಕೊಂಡು ನೋಡ್ತಿದ್ದಾನೆ. ಇಲ್ಲ ಅಂದರೆ ಅವ್ನು ಫಸ್ಟ್ ನೋಡ್ತಾನೆ, ಅವನಿಗೆ ಕೊಡೋ ತನಕ ಕೊಡ್ತೀವಾ ಇಲ್ಲ ಅಂತ. ಕೊಡಲಿಲ್ಲ ಅಂದರೆ ಒಂದು ರಿಯಾಕ್ಷನ್ ಅಂತೂ ತಡ್ಕೊಳಕ್ಕೆ ಆಗಲ್ಲ, ಆ ಥರ ಬೊಗಳ್ತಿರ್ತಾನೆ ನೋಡಿ. ಇಲ್ಲಿ ನೋಡಿ, ಕೊಡೋದೇ ಇಲ್ಲ ಅಂತ ಗೊತ್ತಾದಾಗ ಹೇಗೆ ಮಾಡ್ತಾನಂತ. ನಾವು ಚಿಕ್ಕವರಿದ್ದಾಗಲಿ ದೊಡ್ಡವರಾದಾಗಲಿ ನಾವು ಮಿಸ್ ಮಾಡ್ದಂಗೆ ಮಾಡೋ ಒಂದು ಕೆಲಸ ಅಂದರೆ ಪಾಪ ಆಫೀಸಿಗೆ ಹೋಗುವಾಗ ಬಾಯ್ ಮಾಡೋದು. ಕಣ್ಣನೂ ಸೇಮ್ ಅದೇ ಥರ ಬಾಯ್ ಮಾಡೋಕ್ಕೆ ಹೋಗಿದೆ ನೋಡಿ. ಇಲ್ಲಿ ಮಾತಾಡೋಕ್ಕೆ ಬರಲ್ಲ ಅನ್ನೋದು ಒಂದು ಬಿಟ್ಟರೆ ಸೇಮ್ ಚಿಕ್ಕ ಪಾಪುನೇ. ಚಿಕ್ಕ ಮಕ್ಳು ಹೆಂಗೆ ಪಾಪ ಆಫೀಸಿಗೆ ಹೋಗೋಕೆ ಬೇಜಾರಾಗ್ತಾರೆ, ಅದೇ ಥರ ಬೇಜಾರಾಗಿ ನೋಡ್ತಿದೆ. ಕರ್ಣ ಹೆಂಗೆ ಮಲಗಿದ ನೋಡಿ ಕರ್ಣ. ಎಲ್ಲ ನನಗೆ ಸುಮ್ಮನೆ ತಿನ್ನಕ್ಕೆ ಬಿಡಲಿಲ್ಲ, ಹಂಗೆ ಬೊಗಳಿ ಇವಾಗ ರಾಮ್ ಮಲ್ಕೊಂಡ. ಅವನು ರಾಗಿ ಮಾಲ್ಟ್ ಕುಡ್ದ. ರಾಗಿ ಮಾಲ್ಟ್ ಹೆಲ್ತಿಗೆ ತುಂಬ ಒಳ್ಳೇದು. ಅಂದರೆ ಅದು ಕೋಲ್ಡ್ ಆಗುತ್ತೆ ಬಾಡಿ ಎಲ್ಲ. ಈಗ ಸಮ್ಮರ್ಸಿಗೆಲ್ಲ ನಮ್ಮ ಮನುಷ್ಯರಿಗಾಗಲಿ ಪೆಟ್ಸಿಗಾಗಲಿ ಭಾಳ ಒಳ್ಳೆಯದು. ದಿನಕ್ಕೆ ಒಂದು ಹೊತ್ತಾದರೂ ಕರ್ಣ ಇವಾಗ ರಾಗಿ ಮಾಲ್ಟ್ ಕುಡಿತಾನೆ. ಆ್ಯಂಡ್ ಲುಕ್ ಹಿಯರ್, ಯಾರಿದ್ದಾರೆ ನಮ್ಮ ಜೊತೆ ಅಂತ. ಇವರು ನನ್ನ ಫ್ರೆಂಡ್ಸ್ ಅಂತೂ ಅಲ್ಲ, ನನ್ನ ಫ್ರೆಂಡ್ಸ್ ಅಲ್ವೇ ಅಲ್ಲ. ನನ್ನ ನೋಡೋಕ್ಕಂತೂ ಒಂದು ದಿನ ಬಂದಿಲ್ಲ. ಇವಾಗ ಯಾಕೆ ಬಂದಿದ್ದಾರೆ ಅಂದರೆ
ಕರ್ಣನ್ ನೋಡಕ್ಕೆ. ಇವ್ರು ನನ್ನ ಫ್ರೆಂಡ್ಸ್ ಅಲ್ಲ ನೋಡಿ, ನಿಜವಾಗ್ಲೂ ಕರ್ಣಂದೇ ಫ್ರೆಂಡ್ಸ್. ಕರ್ಣ ಇವಳು ನೋಡಿ ಯಾಕೆ ಇಷ್ಟು ಎಕ್ಸೈಟ್ ಆಗ್ತಿದೆ ಅಂದರೆ, ನಾವು ಊರಿಗೆ ಹೋದಾಗ 10 to 11 days ಐಶುನೇ ಇಟ್ಕೊಂಡಿದ್ಲು ಕರ್ಣನ್ನ. ಅವಳು ಹೆಂಗೆ ನೋಡ್ಕೊಂಡಿದ್ದಾಳಂತ ನಾನು ಹೇಳೋದೇ ಬೇಡ, ಕರ್ಣನೇ ಒಂದು ರಿಯಾಕ್ಷನಲ್ಲೇ ಹೇಳ್ತಿದ್ದಾನೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ. ಐಶೋದ್ ಎಂತ ಮೂಮೆಂಟ್ ಕ್ಯಾಪ್ಚರ್ ಆತ್ ನೋಡು. ನೀನು ಹೋಗಲ್ಲಿ. ಇವಳು ಸ್ಫೂರ್ತಿ, ಇವಳು ಪೆಟ್ ಲವರ್. ಇವ್ರ ಮನೇಲಿ ಒಂದು ನಾಯಿ ಇದೆ, ದತ್ತ ಅದರ ಹೆಸರು. ಅದನ್ನು ಒಂದ್ಸರಿ ಕರ್ಣಂಗೆ ಮೀಟ್ ಮಾಡಿಸ್ಬೇಕು. ದತ್ತ ಸೈಲೆಂಟ್ ಇದೆ ಅಂತಿದ್ದಾಳೆ, ನಮ್ಮ ಕರ್ಣ ವೈಲೆಂಟ್. ಏನು ಮಾಡುತ್ತೋ ಅವ್ರ ಪೆಟ್ ನೋಡ್ಬೇಡ. ಮತ್ ನೋಡ್ಕೊಂಡಳಕ್ಕಿ ಪಾಪ. 10 days 10-11 days. ಪೆಟ್ಸ್ ಅಂದರೆ ಚಂದ ಅಲ್ಲ, ಒಂದಿನ ನೋಡ್ಕೊಳ್ಳಿ, 10 ದಿನ ನೋಡ್ಕೊಳ್ಳಿ, ಅವು ಒಂದು ಸರಿ ಅಟ್ಯಾಚ್ ಆದ್ರಂದರೆ ಏನು ಮಾಡಿದ್ರು ಮರೆಯೋಕ್ಕಾಗಲ್ಲ. ಮನುಷ್ಯರು ಬೇಕಾದರೂ ಚೀಟ್ ಮಾಡ್ಬೋದು, ಪೆಟ್ಸ್ ಯಾವತ್ತೂ ಚೀಟ್ ಮಾಡಲ್ಲ. ಅದ್ರ ಲವ್ವೇ ಒಂಥರ ಪ್ಯೂರ್ ಲವ್, ಬೇರೆ ಏನೂ ಅದನ್ನ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಆ ಥರ. ಸಂಜೆ ಆಗಿದೆ, ವಾಕ್ ಕರ್ಕೊಂಡು ಹೋಗೋಣ ಅಂತ ಹೋದರೆ ಎಷ್ಟು ಜೋರಾಗಿ ಗುಡುಕ್ತಿದೆ ನೀವು ನೋಡ್ಬೋದು. ಸೊ ನಾವು ವಾಕ್ ಹೋಗೋಕ್ಕಾಗಲಿಲ್ಲ, ಇಲ್ಲೇ ಹೊರಗೆ ಹೋಗಿ ಹಾಗೆ ವಾಪಸ್ ಬಂದುಬಿಟ್ವಿ. ಆ್ಯಂಡ್ ಇದು ಕರ್ಣನ್ ಫಸ್ಟ್ ರೇನ್ ಕೂಡ. ಕರ್ಣ ಯಾವತ್ತೂ ರೇನ್ ನೋಡಿಲ್ಲ, ಇದೇ ಫಸ್ಟ್ ಟೈಮ್. ನಂಗೆ ಕರ್ಕೊಂಡು ಹೋಗೋಕ್ಕೆ ಭಯ ಏನಿಲ್ಲ, ಕರ್ಣ ಇದು ಗುಡ್ಗು ಸಿಡ್ಲಿಂಗ್ ಸೌಂಡಿಗೆ ಅನ್ನೋ ಕಾರಣಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಿದ್ದೀನಿ. ಬೇಡ ಬಾ. ನೀ ಯಾವಾಗ ಹುಟ್ಟಿದಪ್ಪ? ಇವರೆಲ್ಲ ನನ್ನ ನೇಬರ್ಸ್. ರಾತ್ರಿಗೆ ಊಟ ಮಾಡಿಸಿ ಕರ್ಣನ್ ಹೊರಗೆ ವಾಕಿಂಗ್ ಕರ್ಕೊಂಡು ಹೋದಾಗ ಇವರು ಎಲ್ಲ ಊಟ ಮಾಡ್ಕೊಂಡು ಹೊರಗೆ ಬರ್ತಾರೆ. ಇವರು ಕರ್ಣಂಗೂ ಚಿಕ್ಕ ಮಕ್ಕಳಂದರೆ ಭಾಳ ಇಷ್ಟ, ಇವರಿಗೂ ಕರ್ಣ ಅಂದರೆ ಭಾಳ ಇಷ್ಟ. ಎಲ್ಲ ಚೆನ್ನಾಗಿ ಆಟ ಆಡ್ತಾರೆ. ಆ್ಯಂಡ್ ಅವರಿಗೂ ಹಾಲಿಡೇ ಇರೋದ್ರಿಂದ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಕರ್ಣನ್ ಜೊತೆ. ಚೇರ್ ಕರ್ದು ತಡ್ರಿಪ್ಪ, ಕರ್ಣ ಲಾಕ್ಸನ್ ಹೊಡಿತೀನಿ. ಏನಂತ ತುಡಿಬೇಕಾದ್ರೆ ಹೈಫೈ ಕರ್ಣ, ಹೈಫೈ ಕರ್ಣ, ಹೈಫೈ ಹೈಫೈ. ಹರ್ಷ ಡ್ಯಾನ್ಸ್ ಮಾಡ್ಬೇಕು, ಹರ್ಷ ಡ್ಯಾನ್ಸ್ ಮಾಡ್ಬೇಕು. ನೀನ್ ಮಾಡಿದ್ರೆ ಡ್ಯಾನ್ಸ್ ಮಾಡಪ್ಪ. ಈ ಕಡೆ ಬೆಳಕಿ ಕರ್ಣದಿ ಕರ್ಣ ಮ್ಯೂಸಿಕ್ ಹಾಕಕ್ಕ. ಆ್ಯಂಡ್ ಇಷ್ಟೇ ಗೈಸ್, ಕರ್ಣನ್ ಡೇ ಇವತ್ತು ಫುಲ್ ಫನ್ ಫೀಲ್ಡ್ ಆಗಿತ್ತು. ಇವರೆಲ್ಲ ಬಂದು ಎಂಟರ್ಟೈನ್ ಮಾಡಿದರು, ನನ್ನ ಫ್ರೆಂಡ್ಸ್ ಬಂದರು. ಕರ್ಣ ಅಂತೂ ಫುಲ್ ಖುಷಿಯಾಗಿದೆ. ಬಾಯ್ ಗಾಯ್ಸ್, see you in my next vlog. Until then, keep watching. Like, subscribe.